ಕಟ್ ಕಟ್ ಆಯ್ತಾ, ಇದನ್ನೆಲ್ಲ ನಾನು ಹಾಕಲ್ಲ. ಟ್ರೆಕ್ಕಿಂಗ್ ಮಾಡು ಅಂದ್ರೆ ಇಲ್ಲ ನಾನು ರನ್ನಿಂಗ್ ಮಾಡ್ತೀನಿ ಅಂತ. ಇದೊಂಥರ ಸ್ಟಾಪಿಂಗ್ ಪಾಯಿಂಟ್. ಇಂಥವ್ರನ್ನೆಲ್ಲ ನಾನು ಟ್ರೆಕ್ಕಿಗೆ ಕರ್ಕೊಂಡ್ ಬಂದಿದ್ದೀನಿ ನೋಡಿ ಗೈಸ್. ಹುಚ್ಚರು ತರ ಆಗ್ಬಿಟ್ಟಿದ್ವಿ. ಸೂಪರ್. ಅಯ್ಯಯ್ಯೋ 2 to 3 minutes ಸೋಲ್ಡ್ ಔಟ್ ಆಗುತ್ತೆ. ಅದು ಮಿಡ್ಲಲ್ಲೆಲ್ಲ ಕೈ ಕೊಡ್ತಾರೆ ಅಕ್ಕವ್ರು ಅಂತ ಹೇಳಿ. ನಾವು ಮಾಡ್ತಿರೋ ಟ್ರೆಕ್ ಯಾವ್ದು ಅಂತ ಹೇಳಿದ್ರೆ ಕುದುರೆಮುಖ ಟ್ರೆಕ್. ಇದು ಟೋಟಲ್ ಡಿಸ್ಟೆನ್ಸ್ 9+9 ಕಿಲೋಮೀಟರ್ ಇದೆ. ಸೊ ಇದ್ರದ್ದು ಬೇಸ್ ಕ್ಯಾಂಪ್ ಇರುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಕುದುರೆಮುಖ ಅಂತ ಹೇಳೋ ಪ್ಲೇಸ್ ಆಗಿ. ಸೊ ಸಂಸೆಯಿಂದ ಅರೌಂಡ್ 3-4 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ ನೀವು ಸಂಸೆಯಿಂದ ಈ ಪ್ಲೇಸಿಗೆ ಬರ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಒಂದು ಪಿಕಪ್ ರೈಡ್ ಮಾಡಬೇಕು. ಅದಾದ ನಂತರ ನೀವು ಇಲ್ಲಿಂದ ಎಂಟ್ರಿ ತಗೊಳ್ಬೇಕು. ಮತ್ತೆ ನೀವು ಎಂಟ್ರಿ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ 300 ಟಿಕೆಟ್ಸ್ ಪರ್ ಡೇ ಲಿಮಿಟ್ ಇದೆ. ಸೊ ಹಾಗಾಗಿ ಆ ಟಿಕೆಟ್ಸನ್ನು ಕಂಪಲ್ಸರಿಯಾಗಿ ನೀವು ತೆಗೆದುಕೊಳ್ಬೇಕು. ಸೊ ಅದನ್ನ ಎಲ್ಲಿ ತಗೊಳ್ಳೋದು ಅಂತ ಹೇಳಿದ್ರೆ ಅರಣ್ಯ ವಿಹಾರ್ ಟ್ರೆಕ್ಕಲ್ಲಿ ಆ ಟಿಕೆಟ್ಸ್ ನಿಮಗೆ ಸಿಗುತ್ತೆ. ಅಕ್ಕ 6 ದಿನ ಟ್ರೆಕ್ ಮಾಡ್ತೀನಿ ಅಂತ ನನ್ನ ಜೊತೆ ಹೇಳಿದಾಳೆ ಆಯ್ತಾ. ಬಟ್ ಇವತ್ತು ಫಸ್ಟ್ ಡೇ ಲೀಚಸ್ ಕಂಡಾಗ್ಲೇ ಲೀಚಸ್ 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 ಅಂತ ಈಗ ಪೇಟೆಯವರೆಲ್ಲ ಮಾಡ್ತಾರಲ್ಲ ಆ ಥರ ಆಡ್ತಿದ್ದಾಳೆ. ಅಕ್ಕ ಅನ್ಬೇಡಪ್ಪ ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ಹೆಂಗಸ ಹತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಕಾಲ್ ಮಿ ಮ್ಯಾಮ್ ಅಂತೆ, ನಾನು ಕಾಲ್ ಯು ಆಂಟಿ. ಇಲ್ಲಿ ನೋಡಿ ಈಚಸ್ ಕಳೆದ ಪರಿಸ್ಥಿತಿ ಇಲ್ಲಿ ಶುರು ಆಗಿದೆ. ಇಲ್ಲಿ ನೋಡಿ ಅಮ್ಮ ಅಂತ. ಏನೂ ಮಾಡ್ಲಿಕ್ಕಾಗಲ್ಲ. ಅಬ್ಬಾ ಗೈಸ್, ನೀವೆಲ್ಲ ಟ್ರೆಕ್ಕಿಗೆ ಬರ್ತೀರಾ ಅಂದರೆ ಒಂದು ಇದಕ್ಕೆ ಸೊಲ್ಯೂಷನ್ ಅಂದರೆ ಡೆಟಾಯ್ಲು. ಬಟ್ ಅದನ್ನು ಅಲೋ ಮಾಡ್ತಾರ ಇಲ್ವಾ ಅಷ್ಟು ಕ್ಲಾರಿಟಿ ಇಲ್ಲ ಅದ್ರ ಬಗ್ಗೆ. ಇನ್ನೊಂದೇನು ಅಂದರೆ ಸಾಲ್ಟ್. ಸೊ ಸಾಲ್ಟ್ ಬೆಸ್ಟ್ ಆಪ್ಷನ್ ನನಗಿಂತ ಡೆಟಾಲ್ಗಿಂತ. ಯಾಕಂದರೆ ಡೆಟಾಲ್ ಹಾಕಿದ್ರೆ ಕೆಲವರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಸೊ ಹಾಗಾಗಿ ಸಾಲ್ಟ್ ಯೂಸ್ ಮಾಡ್ಬೋದು. ಇವತ್ತು ನಾವು ಯಾವ ದಿನ ಟ್ರೆಕ್ ಮಾಡ್ತಿದ್ದೀವಿ, ಸೊ ಇವತ್ತೇ ಕುದುರೆಮುಖ ಟ್ರೆಕ್ ಓಪನ್ ಆಗಿರೋದು. ಅಂದರೆ ಈ ಸೀಸನಲ್ಲಿ ಇದು ಫಸ್ಟ್ ಡೇ ಟ್ರೆಕ್ ಮಾಡ್ತಾ ಇರೋದು. ಸೊ ಹಾಗಾಗಿ ಎನರ್ಜಿ ಕಮೋನ್. ಬರೀ ಡೌಗಳು ನಿಂದು. ಫಸ್ಟ್ ಕಾಣಿಸೋದು ಕುದುರೆಮುಖದ್ದು ಇಲ್ಲೇ ನೋಡಿ. ಅದೇ ಪೀಕನ್ನು ಕುದುರೆಮುಖ ಪೀಕ್ ಅಂತ ಹೇಳೋದು. ಅದೇ ಟಾಪ್ಗೆ ನಾವೀಗ ಹೋಗೋದು. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಕಟ್ ಕಟ್ ಆಯ್ತಾ, ಇದನ್ನೆಲ್ಲ ನಾನು ಹಾಕಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಲೈಟಾಗಿ ಕಾಣಿಸುತ್ತೆ ಬಟ್ ಪ್ರಾಪರಾಗಿ ಗೊತ್ತಾಗಲ್ಲ. ಅಲ್ಲಿ ಹೊರಗಡೆ ಹೋದ ತಕ್ಷಣ ಅಲ್ಲಿ ಗೊತ್ತಾಗುತ್ತೆ. ಇಲ್ಲಿಂದ ಟ್ರೆಕ್ ಸ್ಟಾರ್ಟ್ ಮಾಡಿ ಈ ಪಾಯಿಂಟಲ್ಲಿ ಜನ ಕಾಣ್ತಿದಾರ, ಇಲ್ಲಿ ಹೋಗಬೇಕು. ಇವರೆಲ್ಲ ಜನ ಈ ಕಡೆ ಸೈಡ್ ಪಾಯಿಂಟ್. ಟ್ರೆಕ್ ಸ್ಟಾರ್ಟ್ ಮಾಡಿ ಅರೌಂಡ್ 233 ಕಿಲೋಮೀಟರ್ಸ್ ಆಗಿರ್ಬೋದು. ಸೊ ಇನ್ನೂ ಒಂದೇ ಮಾಮೂಲಿ ಕುದುರೆಮುಖ ಸ್ಟ್ರೆಚಸ್ ಏನಿದೆ ಅದು ಬರಲಿಲ್ಲ. ಬಟ್ ಅಕ್ಕ ಬೆಳಗ್ಗೆ ತಿಂಡಿನೂ ತಿಂದೆ, ಫುಲ್ ಎನರ್ಜಿಲಿ, ಫುಲ್ಲು. ಎಲ್ಲೋಗಿ ಗಾಡಿ ಸ್ಟಾಪ್ ಆಗುತ್ತಾ ಗೊತ್ತಿಲ್ಲ. ಹಾಂ ನೋಡಿ, ಟ್ರೆಕ್ಕಿಂಗ್ ಮಾಡು ಅಂದರೆ ಇಲ್ಲ ನಾನು ರನ್ನಿಂಗ್ ಮಾಡ್ತೀನಿ ಅಂತ. ಈ ಕ್ಲಿಪ್ ಎಲ್ಲಾದರೂ ಯೂಟ್ಯೂಬಿಗೆ ಅಪ್ಲೋಡ್ ಆಗಿದೆ ಅಂದರೆ ಅವಳು ಎಡಿಟ್ ಮಾಡಿದ್ದಾಳೆ, ಪರವಾಗಿಲ್ಲ, ಅಷ್ಟು ಎನರ್ಜಿ ಇದ್ದಾಳೆ ಅಂತ ಅರ್ಥ. ಇನ್ನೂ ಅಪ್ಲೋಡೇ ಆಗಲಿಲ್ಲ ಅಂದರೆ ಅದರ ಅರ್ಥ ಅವಳು ಎಡಿಟ್ ಮಾಡಲಿಲ್ಲ, ಅದಕ್ಕೆ ನಾನು ಅಪ್ಲೋಡ್ ಮಾಡಲಿಲ್ಲ ಅಂತ ಅಷ್ಟೇ. ಇಲ್ಲೇನು ಮರ ಕಾಣಿಸ್ತಿದೆ, ಇದು ಒಂಟಿ ಮರ ಅಂತೇಳಿ. ಸೊ ಇದು ಹತ್ತಿರ ಒಂದು 4 ಕಿಲೋಮೀಟರ್ ಕಂಪ್ಲೀಟ್ ಆಯಿತು ಅಂತೇಳಿ, ಇನ್ನು 5 ಕಿಲೋಮೀಟರ್ ಇದೆ ಅಂತ ಹೇಳಿ. ಸೊ ಇದೊಂಥರ ಸ್ಟಾಪಿಂಗ್ ಪಾಯಿಂಟ್. ನನ್ನ ಮೇಲೆ ಆಣೆ ಇಟ್ಟಳು.
ನನ್ನ ಮನ ಆಯ್ತು ಸೊ ಇದು ಸೆಕೆಂಡ್ ಸ್ಟಾಪಿಂಗ್ ಪಾಯಿಂಟ್. ಈ ಥರದ್ದು ಇನ್ನೊಂದು ಮರ ಕೂಡ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಟ್ರೆಕ್ಕಿಗೆ ಬಂದವರು ಇಲ್ಲಿ ಸ್ಟಾಪ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ. ಇಂಥವ್ರನ್ನೆಲ್ಲ ನಾನು ಟ್ರೆಕ್ಕಿಗೆ ಕರ್ಕೊಂಡ್ಬಂದಿದ್ದೀನಿ ನೋಡಿ ಗೈಸ್. ಆಗ ಅಂಬ್ರೆಲಾ ಅಂತೆ. ಏನು ಹೇಳಬೇಕು ಅನಿಸಿದೆ ಹೇಳಿ ನಿಮಗೆ? ನನಗಂತೂ ಒಂದೇ ಹೇಳಬೇಕು ಅಂತ ಅನಿಸಿರೋದು, ಈ ಥರ ಶೋಕಿ ನೀವು ಮಾಡಿಬಿಡಿ ಗೈಸ್. ಟ್ರೆಕ್ಕಿಗೆ ಬರೋದೇ ಸೊಟ್ಟಾಗಬೇಕು, ನೇಚರ್ನ ಎಂಜಾಯ್ ಮಾಡಬೇಕು. ಆ ಆಫೀಸಲ್ಲಿ ಕುತ್ಕೊಂಡು ಬೋರ್ ಆಗಿರುತ್ತೆ, ಅದರಿಂದ ಹೊರಗೆ ಬರಬೇಕು ಆ ಫ್ರಸ್ಟ್ರೇಷನಿಂದ ಅಂತೇಳಿ ಇಲ್ಲೂ ಬಂದು ಈ ಥರ ಛತ್ರಿ ಹಿಡ್ಕೊಂಡು ಓಡಾಡಿದ್ರೆ ಇದು ಟ್ಯಾನ್ ಆಗಬಾರ್ದು ಅಂತ ಆಯ್ತಾ? ನಿಮ್ಗೇನು ಗೊತ್ತು ಹುಡುಗಿರ ಕಷ್ಟ ಏನು ಅಂತ. ಸ್ವಲ್ಪ ಬ್ಲ್ಯಾಕ್ ಆಗಲ್ಲ, ಸ್ವಲ್ಪ ಚೆನ್ನಾಗಿಲ್ಲ ಅಂದ್ರೆ ಹುಡುಗರು ನೋಡಲ್ಲ, ಇನ್ನು ಸ್ವಲ್ಪ ಕರ್ರಗಾದ್ರೆ ಯಾರು ನೋಡಲ್ಲ. ಇವತ್ತು ಅರ್ಥ ಆಯ್ತಲ್ಲ, ಹುಡುಗಿಯರು ಡ್ರೆಸ್ ಮಾಡೋದು, ಟ್ಯಾನ್ ಆಗದೆ ಇರೋದು ಎಲ್ಲ ಹುಡುಗರು ನೋಡಬೇಕು ಅಂತ ಹೇಳಿ. ಅವ್ರಿಗೆ ಅವ್ರು ಚೆನ್ನಾಗಿ ಕಾಣಬೇಕು ಅಂತಲ್ಲ, ಹುಡುಗರು ನೋಡಬೇಕು ಅಂತ ಹೇಳಿ. ಪ್ಯಾರಿ ಸಮಾಜ್ ಗೈ ನೋಡಿ 6 ದಿನ ಟ್ರೆಕ್ ಮಾಡೋರು ಫಸ್ಟ್ ಪರಿಸ್ಥಿತಿ ಎಸ್ ಅಂತೇಳಿ. ಈಗ ವಿಷಯ ಏನು ಗೊತ್ತಾ, ಊಟ ನೀರು ಬಾಟಲ್ ಏನು ತರಲಿ ಅಂದರೆ ನಾವು ಬೆಂಗಳೂರಿಂದ ನೈಟ್ ಹೊರಟ್ವಿ, ಡೈರೆಕ್ಟ್ ಮನೆಗೆ ಬಂದ್ವಿ, ಅಲ್ಲಿಂದ ರೆಡಿ ಆದ್ವಿ, ಅರ್ಜೆಂಟಲ್ಲಿ ಬಂದುಬಿಟ್ವಿ. ಸೊ ಏನೂ ರೆಡಿ ಆಗಿರಲಿಲ್ಲ. ನಾನು ತುಂಬ ಸತಿ ಅಂದ್ಕೊಳ್ತೀನಿ ಟ್ರೆಕ್ಕಿಗೆ ಹೋಗ್ಬೇಕಾದ್ರೆ ಪ್ರಾಪರ್ ರೆಡಿ ಆದರೆ ಮಾತ್ರ ಹೋಗಬೇಕು ಅಂತೇಳಿ. ಬಟ್ ಪ್ರತಿ ಸರಿ ನನಗೇನೋ ಪರವಾಗಿಲ್ಲ ಅದಾಗ್ಬಿಡುತ್ತೆ, ಬಟ್ ಅವಳು ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದ್ದಾಳೆ. ನಾನಂತೂ ಡ್ಯಾಡಿ ಕೊಟ್ಟಿದ್ದು ಬಿಸಿನೀರು ಕುಡ್ದು ಇಷ್ಟು ಎನರ್ಜಿ ಆಗಿದೆ. ಪಾಪ ಬೆಳಗ್ಗೆನ 1 ಗ್ಲಾಸ್ ಬಿಸಿನೀರು ಆಯಿತಾ, ಯೋಚನೆ ಮಾಡಿ ಎಷ್ಟು ಕಷ್ಟ ಇರುತ್ತೆ ಅಂತೇಳಿ. ಸೊ ಪರವಾಗಿಲ್ಲ, ಟ್ರೆಕ್ ಏನು ಆರಾಮ್ಸೆ ಎಲ್ಲ ಇದ್ಬಿಟ್ರೆ, ಈಸಿಯಾಗಿ ಇದ್ಬಿಟ್ರೆ ಅದಕ್ಕೆ ಮಜಾ ಇರಲ್ಲ. ಈ ಥರ ಚಾಲೆಂಜ್ ಇರಬೇಕು. ಇನ್ನೊಂದು 6 ದಿನ ಟ್ರೆಕ್ ಮಾಡಿದ್ಲು ಅಂದ್ರೆ ಇನ್ನೊಂದು 6 ತಿಂಗಳು ಎಲ್ಲಿಗೂ ಹೊರಗೆ ಬರಲ್ಲ. ಅದಕ್ಕೆ ಕಂಟೆಂಟ್ ಬೀಳ್ಸೋದ್ರಲ್ಲೇ ಕಾಯ್ತಿರ್ತಾರೆ ಬ್ರೋ. ಪೀಕಿಗೆ ರೀಚ್ ಆಗಾಯ್ತಾಯ್ತಾ. ಸೊ ಪೀಕ್ ಕುದುರೆಮುಖ ಪೀಕ್ ಇದೇನು ಕಾಣಿಸಿದಲ್ಲ, ಇದೆ ಕುದುರೆಮುಖ ಪೀಕ್. ಎನರ್ಜಿ ಸ್ವಲ್ಪ ಡೌನ್ ಇದೆ, ಯಾಕಂದರೆ ತುಂಬ ದಿನ ಆದಮೇಲೆ ವಾಪಸ್ ಟ್ರೆಕ್ಕಿಗೆ ಬಂದಿರೋದು. ಸೊ ಹಂಗಾಗಿ ಮಳೆ ನಾವು ಈ ಟ್ರೆಕ್ಕಿಗೆ ಬರ್ಬೇಕಾದ್ರೆ ಅಂದ್ಕೊಂಡು ಬಂದಿದ್ದು ಏನಂದರೆ ಜಸ್ಟ್ ಒಂದು ಮಳೆ ಬಂದರೆ ಸಾಕು ಅಂತೇಳಿ ಈ ಟ್ರೆಕ್ ಕಂಪ್ಲೀಟ್ ಆಗುತ್ತೆ ಅಂತ. ಯಾಕಂದರೆ ಮಾನ್ಸೂನ್ ಇಲ್ಲದೆ ಯಾವ ರೇಂಜಿಗೆ ಸೈಕ್ ಆಗಿದ್ವಿ ಅಂದರೆ ಲಿಟ್ರಲಿ ಹುಚ್ಚರ ಥರ ಆಗಿಬಿಟ್ಟಿದ್ವಿ. ನಾನಂತೂ ಕೇಳಕ್ಕೆ ಹೋಗಿ ಬಂದಿದ್ದೆ ಮಳೆ ಬರ್ತಿದೆ ಅಂತೇಳಿ. ಬಟ್ ಲಾಸ್ಟಿಗೂ ಫೈನಲಾಗಿ ಸಿಕ್ಕಿದ್ದು ನಮ್ಮ ಕುದುರೆಮುಖ ಪೀಕಲ್ಲೇ. ಬಟ್ ಸಖತ್ತಾಗಿರೋ ಮಳೆ ಸಿಕ್ಕಿದೆ. ಹೇಗೆ ಅನಿಸಿದೆ ಮ್ಯಾಮ್? ಸೂಪರ್. ಅಯ್ಯಯ್ಯೋ ಆಗ್ತಿಲ್ವೇ? ಬಟ್ ಇದನ್ನ ನೋಡಿ ಮಾತ್ರ ಎಂಜಾಯ್ ಮಾಡಬೇಕು, ಅದನ್ನು ವರ್ಡ್ಸಲ್ಲೆಲ್ಲ ಹೇಳಲಿಕ್ಕಾಗಲ್ಲ, ಎಕ್ಸ್ಪ್ಲೈನ್ ಮಾಡಬೇಕು. ಡೈರೆಕ್ಟ್ ಆಯ್ತಾ? ಓಕೆ, ನೋಡಿ ಹೆಂಗಿದೆ ಅಂತ. ಒಂದು ಗಾದೆ ಇದೆ ಗೊತ್ತಾ, ಮನುಷ್ಯರು ನಡೆದಿದ್ದು ಹಾದಿಲಿ ಅಂದರೆ ಹುಲ್ಲು ಕೂಡ ಹುಟ್ಟಲ್ಲ ಅಂತೇಳಿ. ಎಷ್ಟು ಕರೆಕ್ಟಾಗಿ ಅಕ್ಯುರೇಟ್ ಆಗಿರ್ಬೇಕು ನೋಡಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದೇ 2 ವರ್ಷದ ಹಿಂದೆ ಬರ್ಬೇಕಾದ್ರೆ ಸ್ವಲ್ಪ ಪಾತ್ ಚಿಕ್ಕದಿತ್ತು. ಬಟ್ ಈಗ ಹೆವಿ ಒಂದು ರೋಡಲ್ಲಿ ಹತ್ತತ್ರ ಏನು ನಡೆಸ್ಬೋದು ಅನಿಸುತ್ತೆ, ಅಂದರೆ ಜೀಪ್ ಏನಾದರೂ ಇದ್ದರೆ ಆ ರೇಂಜಿಗೆ ಆಗಿದೆ ನೋಡಿ. ಒಬ್ಬಳೇ ಹೋಗ್ತಿರಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ತಿರುಗ್ತಾಳೆ, ಎಲ್ಲಿದ್ದಾರೆ ಏನು ಅಂತ ನೋಡಲಿಕ್ಕೆ. ತಿರುಗ್ತಾಳೆ, ಈಗ ಪಕ್ಕ ತಿರುಗ್ತಾಳೆ, ಆ ಕ್ರಾಸ್ ಆಗೋಕ್ಕಿಂತ ಮೊದಲು ತಿರುಗ್ತಾಳೆ. ಹೇಳಿಲ್ವಾ ನೋಡಿ, ತಿರುಗ್ತಾಳೆ ಅಂತ. ಕುದುರೆಮುಖ ಟ್ರೆಕ್ಕನ್ನು ನೀವು ಬುಕ್ ಮಾಡಬೇಕು ಅಂದರೆ ಅರಣ್ಯವಿಹಾರ್.com ಅಲ್ಲಿ ಬುಕ್ ಮಾಡಬೇಕು. ಬಟ್ ಸ್ಯಾಟರ್ಡೆ ಸಂಡೇ ಟಿಕೆಟ್ಸ್ ಯಾವತ್ತೂ ಸಿಗೋಲ್ಲ. ಅದು ಬಿಟ್ಟು ವೀಕ್ ಡೇಸ್ ಬೇಕು ಅಂದರೆ ಟ್ರೈ ಮಾಡಿ ಸಿಗುತ್ತೆ. ಯಾಕಂದ್ರೆ ಸ್ಯಾಟರ್ಡೆ ಸಂಡೇ ಟಿಕೆಟ್ಸು ಜಸ್ಟ್ 2 to 3 minutes ಸೋಲ್ಡ್ ಔಟ್ ಆಗುತ್ತೆ. ಅದಕ್ಕೆ ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾವ್ದಾದ್ರು ಟ್ರಾವೆಲ್ ಏಜೆನ್ಸಿ ಮುಖಾಂತರ ಬುಕ್ ಮಾಡ್ಕೊಳ್ಳಿ. ಯಾವುದ್ರಲ್ಲೂ ಸಿಗಲಿಲ್ಲ ಅಂದರೆ
ನಮ್ಮದೇ ಇದೆಯಲ್ಲ ಸಹ್ಯಾದ್ರಿ ಸಂಚಾರ, ಸೊ ಅದ್ರಲ್ಲಿ ನೀವು ಬುಕ್ ಮಾಡ್ಕೊಳ್ಬೋದು. ಸಹ್ಯಾದ್ರಿ ಸಂಚಾರ ಕಡೆಯಿಂದ ಮಹಾರಾಷ್ಟ್ರ ಕೂಡ ನಾವು ಆಪ್ರೇಟ್ ಮಾಡ್ತೀವಿ, ಕರ್ನಾಟಕ ಕೂಡ ಆಪ್ರೇಟ್ ಮಾಡ್ತೀವಿ, ಇನ್ನು ಮೇಘಾಲಯ ಕೂಡ ತೊಗೊಳ್ತಾ ಇದ್ದೀವಿ. ಸೊ ಈ 3 ಪ್ಲೇಸಿಗೆ ನೀವೆಲ್ಲ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಸಹ್ಯಾದ್ರಿ ಸಂಚಾರನ ಕಾಂಟ್ಯಾಕ್ಟ್ ಮಾಡ್ಬೋದು. ಫೈನಲಿ ಈಗ ನಮ್ಮದು ಕುದುರೆಮುಖ ಟ್ರೆಕ್ ಕಂಪ್ಲೀಟ್ ಆಗಿದೆ, ಖತಮ್. ಸೊ ಟೋಟಲಾಗಿ 18 ಕಿಲೋಮೀಟರ್ಸ್ ಅಂತ ಹೇಳ್ತಾರೆ, ಬಟ್ 22 ತನಕ ಬರುತ್ತೆ, ಯಾಕಂದರೆ ಕೆಳಗಡೆ ಜೀಪ್ ಎಲ್ಲ ಇಳಿದು ಅಲ್ಲಿಂದ ಎಲ್ಲ ನಡ್ಕೊಂಬರೋದು. ಸೊ ಪರವಾಗಿಲ್ಲ, ಇದು 4th 5th ಟೈಮ್ ಏನೋ ತುಂಬ ಬೇಗ ಮುಗಿಸಿದ್ದೀವಿ. ಕಂಪ್ಯಾರಿಟಿವ್ಲಿ ಇವಳು ಬೇಗ ಮುಗಿಸಿಲ್ಲ ನನಗಿಂತನೂ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ನಾನು ಅಂದ್ಕೊಂಡಿದ್ದೆ ಇಲ್ಲೂ ಮಿಡ್ಲಲ್ಲೆಲ್ಲ ಕೈ ಕೊಡ್ತಾರೆ ಅಕ್ಕವ್ರು ಅಂತ ಹೇಳಿ, ಬಟ್ ಇಲ್ಲ ಮ್ಯಾಮ್. ಎಷ್ಟು ಟ್ರೆಕ್ ಮಾಡಿದ್ದೀರಾ ಆದರೂ ಮಿಡ್ಲಲ್ಲಿ ಕೈ ಕೊಡ್ತೀನಿ ಅಂತ ಅನ್ಸುತ್ತಾ? ಇಲ್ಲ ಬಟ್ ತುಂಬ ಫಾಸ್ಟಾಗಿ ಟ್ರೆಕ್ ಮಾಡಿದ್ಲು, ಸೊ ಹಾಗಾಗಿ ಬೇಗ ಕಂಪ್ಲೀಟ್ ಆಯಿತು. ನಿಮ್ಗೆ ಏನಾದರೂ ಅಂದರೆ ಕುದುರೆಮುಖ ಟ್ರೆಕ್ಕಿದ್ದು ಏನೇ ಡೌಟ್ಸ್ ಇದ್ರೂ ನೀವು ಜಸ್ಟ್ ನಂಗೊಂದು ಅಲ್ಲಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ನಾನು ಎಲ್ಲ ಕಮೆಂಟಿಗೆ ಆಲ್ಮೋಸ್ಟ್ ರಿಪ್ಲೈ ಮಾಡ್ತೀನಿ. ಸೊ ಹಾಗಾಗಿ ನಿಮ್ಮದು ಅಂದರೆ ಏನೇ ಡೌಟ್ಸ್ ಇದ್ರೂ ನಾವು ಕಂಪ್ಲೀಟಾಗಿ ಅದನ್ನ ಸಾಲ್ವ್ ಮಾಡಿಕೊಡೋ ಕೆಲಸ ನಾನು ಮಾಡ್ತೀನಿ. ಸೊ ಇನ್ನೂ ಏನಾದರೂ ಜಾಸ್ತಿ ಡೌಟ್ಸ್ ಇದ್ದರೆ ನಂಬರ್ ಇರುತ್ತೆ, ಸೊ ಅದಕ್ಕೂ ಕಾಲ್ ಮಾಡ್ಬೋದು. ಮತ್ತೆ ಏನಾದರೂ ಹೇಳಲಿಕ್ಕಿದೆಯಾ? ಎಂತ ಹೇಳಲಿಕ್ಕಿಲ್ಲ, ಇನ್ನೊಂದ್ಸಲ ಹೋಗ್ಬೋದು. ಆ ಶಕ್ತಿ ನನ್ನಲ್ಲಿಲ್ಲ. ಸರಿ, ನೆಕ್ಸ್ಟ್ ಟ್ರ್ಯಾಕ್ ತನಕ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.